ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂತಹ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ ಶಾಸಕ ಬಿಆರ್ ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನ ಹಂಚಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ ಬಿಆರ್ ಪಾಟೀಲ್ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನೀವು ಬರೆದಂತ ಲೆಟರ್ ಅಲ್ಲಿ ಏನಿತ್ತು? ನಾನು ಬರೆದಂತ ಲೆಟರ್ ಅಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತ ಹೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವರು ಶಾಸಕ, ಅವರು ಬಿಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನು ಬಹಳ ಜನ ಆತರ ಹೇಳೋರಿದ್ದಾರೆ ನೋಡ್ರಿ. ಈಗ ಸಿಎಂ ಅವರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡಿ, ಅವ್ರ ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳಿದ್ರು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲ್ ಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲ್ ಕೃಷ್ಣ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡ್ಲಿ. ಈಗ ಒಂದು, ನೀವು ಇಲ್ಲಿ ನಡೀತಾ ಇರುವಂತದ್ರ ಬಗ್ಗೆ ಧ್ವನಿ ಎತ್ತಿದ್ರಿ. ಈಗ ನಿಮ್ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ. ಬರ್ರಿ. ಈಗ ಕೊನೆಯದಾಗಿ ಸಿಎಂ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ ಏನ್ ಸಿಎಂ ಅವರು ನಿನ್ನೆ ಫೋನ್ ಮಾಡಿದ್ರು. 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ. ಭೇಟಿ ಆಗ್ತಾ ಇದ್ದೀನಿ. ಹೇಳಿರುವಂತ ಸರ್, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ ಬಿಆರ್ ಪಾಟೀಲ್ ಅವರ ಮಾತು. ಸಿಎಂ ಅವರು ಕೂಡ ಏನು ಕರೆದಿರುವಂತದ್ದು, ಹೋಗಿ ಅವರನ್ನ ಭೇಟಿ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂತಹ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ ಶಾಸಕ ಬಿಆರ್ ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನ ಹಂಚಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ ಬಿಆರ್ ಪಾಟೀಲ್ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನೀವು ಬರೆದಂತ ಲೆಟರ್ ಅಲ್ಲಿ ಏನಿತ್ತು? ನಾನು ಬರೆದಂತ ಲೆಟರ್ ಅಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತ ಹೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವರು ಶಾಸಕ, ಅವರು ಬಿಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನು ಬಹಳ ಜನ ಆತರ ಹೇಳೋರಿದ್ದಾರೆ ನೋಡ್ರಿ. ಈಗ ಸಿಎಂ ಅವರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡಿ, ಅವ್ರ ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳಿದ್ರು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲ್ ಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲ್ ಕೃಷ್ಣ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡ್ಲಿ. ಈಗ ಒಂದು, ನೀವು ಇಲ್ಲಿ ನಡೀತಾ ಇರುವಂತದ್ರ ಬಗ್ಗೆ ಧ್ವನಿ ಎತ್ತಿದ್ರಿ. ಈಗ ನಿಮ್ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ. ಬರ್ರಿ. ಈಗ ಕೊನೆಯದಾಗಿ ಸಿಎಂ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ ಏನ್ ಸಿಎಂ ಅವರು ನಿನ್ನೆ ಫೋನ್ ಮಾಡಿದ್ರು.
25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ, ಭೇಟಿ ಆಗ್ತಾ ಇದ್ದೀನಿ. ಹೇಳಿರುವಂತ ಸರ್, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ ಬಿ ಆರ್ ಪಾಟೀಲ್ ಅವರ ಮತ್ತು ಸಿಎಂ ಅವರು ಕೂಡ ಏನು ಕರೆದಿರುವಂತದ್ದು, ಹೋಗಿ ಅವರನ್ನ ಭೇಟಿ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವಥ್. ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3,000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿ ಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂತ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ ಶಾಸಕ ಬಿ ಆರ್ ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನ ಹಂಚಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ ಬಿ ಆರ್ ಪಾಟೀಲ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯ್ತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದ್ರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನೀವು ಬರೆದಂತ ಲೆಟರ್ ಅಲ್ಲಿ ಏನಿತ್ತು? ನಾನು ಬರೆದಂತ ಲೆಟರ್ ಅಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತ ಹೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವರು ಶಾಸಕ, ಅವರು ಬಿ ಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನು ಬಹಳ ಜನ ಆ ತರ ಹೇಳೋರಿದ್ದಾರೆ ನೋಡ್ರಿ. ಈಗ ಸಿಎಂ ಅವರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡ್ರಿ, ಅವ್ರ ಅಷ್ಟು ಕೋಪ ಬಂದಿ ಅಂತ ನಾನೇನು ಹೇಳಿದ್ರು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲ್ ಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲ್ ಕೃಷ್ಣ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡ್ಲಿ ಅನ್ನೋ. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡ್ಲಿ. ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂತದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಈಗ ನಿಮ್ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ. ಬರ್ರಿ. ಈಗ ಕೊನೆಯದಾಗಿ ಸಿಎಂ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ ಏನ್ ಸಿಎಂ ಅವರು ನಿನ್ನೆ ಫೋನ್ ಮಾಡಿದ್ರು. 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ, ಭೇಟಿ ಆಗ್ತಾ ಇದ್ದೀನಿ. ಹೇಳಿರುವಂತ ಸರ್, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ ಬಿ ಆರ್ ಪಾಟೀಲ್ ಅವರ ಮತ್ತು ಸಿಎಂ ಅವರು ಕೂಡ ಏನು ಕರೆದಿರುವಂತದ್ದು, ಹೋಗಿ ಅವರನ್ನ ಭೇಟಿ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.